ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಇವತ್ತು ನಮ್ಮ ದೇಶ ಬಹಳ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೈತಿ. ನೀವೆಲ್ಲರೂ ಹೆಚ್ಚು ಕಡಿಮೆ ಎಲ್ಲರೂ ರೈತರದಿರಿ. ಸೊ ಅದಕ್ಕಾಗಿ ನಾನು ನಿಮ್ಮ ಒಂದು ಮಾತನ್ನ ಕೇಳಕ್ಕೆ ಇಚ್ಛಾ ಪಡ್ತೀನಿ. ನೀವೆಲ್ಲರೂ ಕೂಡ ಸತತವಾಗಿ ನಾವು 2 ಬರಗಾಲವನ್ನು ಎದುರಿಸಿವಿ ಕಾಕಾರಿ, ಹೌದಲ್ರಿ? 2 ಬರಗಾಲ ಬಂದಾವು. ನಮಗೆಲ್ಲರೂ ಬಹಳ ಸಂಕಷ್ಟದ ಪರಿಸ್ಥಿತಿನಾಗ ನಾವೆಲ್ಲರೂ ಅದಿರಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು, ಡಿ.ಕೆ. ಶಿವಕುಮಾರ್ ಅವರು, ಖರ್ಗೆ ಅವರು ಎಲ್ಲರೂ ಹೋಗಿ ಕೇಳಿದ್ರು ಕೇಂದ್ರ ಸರ್ಕಾರನಾಗ, ನಮ್ಮ ಜನ ಬರಗಾಲದಿಂದ ಬಳಲಿಕ್ಕತ್ತಾರ, ಅವ್ರು ಬಹಳ ಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಅದಾರ, ರಾಜ್ಯಕ್ಕೆ ಬಹಳ ನಷ್ಟ ಆಗೈತಿ. ಅದಕ್ಕಾಗಿ ಒಂದು ಮೊದಲನೇ ಹಂತನಾಗ ನಮಗೊಂದು 18,000 ಕೋಟಿ ರೂಪಾಯಿಗಳನ್ನ ನೀವು ಕೊಡ್ಬೇಕು ಅಂತ ಹೇಳಿದ್ರು. ಯಾವ ಸನ್ನಿವೇಶದಲ್ಲಿ ಹೇಳಿದ್ರು ಅಂತಂದ್ರ, ಸತತವಾಗಿ 2 ಬರಗಾಲನ ನಾವು ಎದುರಿಸಿದ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಡೀ ಭಾರತ ದೇಶದೊಳಗೆ ಎಲ್ಲರಿಗಿಂತಲೂ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್, 2ನೇ ಹೆಚ್ಚಿಗೆ ಟ್ಯಾಕ್ಸ್ ಯಾವ್ದಾದ್ರು ರಾಜ್ಯ ಕಟ್ತಿತ್ತು ಅಂತಂದ್ರ ಅದು ಕರ್ನಾಟಕ ರಾಜ್ಯ. ನಾವು ಇಷ್ಟು ಟ್ಯಾಕ್ಸ್ ನಿಮಗೆ ಕಟ್ತೀವಿ, ನಮಗೇನೋ ಪರಿಸ್ಥಿತಿ, ನಮಗೇನು ಅದ್ರ ಬಗ್ಗೆ ಸಂಕೋಚ ಇಲ್ಲ. ನಾವು 4 ಲಕ್ಷಕ್ಕಿಂತಲೂ ಹೆಚ್ಚು, 4,35,000 ಅನಿಸ್ತೀವಿ, 4,35,000 ಕೋಟಿ ನಾವು ಟ್ಯಾಕ್ಸ್ ಅನ್ನ ನಿಮಗೆ ಕಟ್ತೀವಿ. ನಮಗ್ ವಾಪಸ್ ಬರೋದು ಎಷ್ಟು? ಒಂದು 55,000 ಕೋಟಿ ರೂಪಾಯಿ. ಆದ್ರೂ ನಮಗೆ ಅದ್ರ ಬಗ್ಗೆ ಏನ್ ಸಂಕೋಚ ಇಲ್ಲ. ಭಾರತ ದೇಶ ಮುಂದುವರಿತೈತಿ ಅಂತಂದ್ರೆ ನಾವು ಯಾವತ್ತಿದ್ರು ಅದ್ರ ಬಗ್ಗೆ ತಗ್ಗಿ ನಡಿತೀವಿ. ಆದ್ರ ಈ ಸರಿ ನಮ್ಮ ಜನ ಬಹಳ ಕಷ್ಟನಾಗ ಅದಾರ. ಅದಕ್ಕ ಇದೊಂದು ಸರಿ ನಮಗ ನೀವು 18,000 ಕೋಟಿ ರೂಪಾಯಿ ಕೊಡ್ರಿ ಅಂತ ಅವ್ರು ಮನವಿಯನ್ನ ಕೊಟ್ರು. ನಿಮ್ಮೆಲ್ಲರಿಗೂ ಗೊತ್ತದೇನ್ರಿ ಎಷ್ಟು ರೂಪಾಯಿ ಕೊಟ್ಟಾರ ಅವರು ಅಂತ? ಗೊತ್ತದೇನ್ರಿ ಎಷ್ಟು ಕೊಟ್ಟಾರ ಕೇಂದ್ರ ಸರ್ಕಾರದವ್ರು ಅಂತ? 1 ರೂಪಾಯಿನೂ ಕೊಡ್ಲಿಲ್ಲ ಕಾಕಾರೆ. ಎಷ್ಟು ಕೊಡ್ಲಿಲ್ಲ? 1 ರೂಪಾಯಿನೂ ಕೊಡ್ಲಿಲ್ಲ. 2 ಬರಗಾಲ ಬಂದು ಅಂತಂದ್ರ ಕರ್ನಾಟಕ ರಾಜ್ಯದಿಂದ ಇದೇ ಬಿಜೆಪಿ ಪಕ್ಷದಿಂದ ನಾವು ಎಷ್ಟು ಸಂಸದರನ್ನ ಕಳಿಸಿವಿ? 25 ಸಂಸದರನ್ನ ನಾವು ಕಳಿಸಿವಿ. 1 ಇಂಡಿಪೆಂಡೆಂಟ್ ಸಂಸದರು, ಒಬ್ಬ JDS ಸಂಸದರು, ಒಬ್ರು ಕಾಂಗ್ರೆಸ್ ಸಂಸದರು ಬಿಟ್ಟು 28 25 ಸಂಸದರು ಕೂಡ ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದ ಅಂತಂದ್ರ ಒಬ್ರು ಕೂಡ ಹೋಗಿ ನಮಗ್ ಒಂದು ಸ್ವಲ್ಪ ನೀವು ನಮ್ಮ ರಾಜ್ಯಕ್ಕೆ ಸಹಾಯ ಮಾಡ್ರಿ ಅಂತ ಒಂದ್ಸರಿ ಅವ್ರು ಡೆಲ್ಲಿನಾಗ ಹೇಳಿಲ್ಲ. ಅಂತ ಪಕ್ಷಕ್ಕೆ ನೀವೆಲ್ಲರೂ ಓಟ್ ಹಾಕ್ಬೇಕು ಇಲ್ಲೋ ಅಂತ ನೀವೆಲ್ಲರೂ ಇನ್ನೊಂದ್ಸರಿ ಯೋಚನೆ ಮಾಡ್ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. 20 ವರ್ಷದ ಇತಿಹಾಸವನ್ನ ನಾವು ಬದಲಾವಣೆ ಮಾಡ್ಬೇಕಾಗೈತಿ. ಬಾಗಲಕೋಟೆಯ ಹೊಸ ಅಧ್ಯಾಯವನ್ನ ನಾವೆಲ್ಲರೂ ಬರಿಬೇಕಾಗೈತಿ. ಆ ಬಾಗಲಕೋಟೆಯ ಹೊಸ ಅಧ್ಯಾಯವನ್ನ ನಾವೆಲ್ಲರೂ ಬರೋಣ ಅಂತ ನನಗೆ ಬಹಳ ಕಾನ್ಫಿಡೆನ್ಸ್ ಅದ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।